ಚಿಕ್ಕಬಳ್ಳಾಪುರದಲ್ಲಿ ವರ್ಷಕ್ಕೊಮ್ಮೆ ಜಮಾತ್ ಅಹ್ಲೆ ಇಸ್ಲಾಂ ವಕ್ಫ್ ಸಂಸ್ಥೆಯಿಂದ ಚಿಕ್ಕಬಳ್ಳಾಪುರದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ವರ್ಷವೂ ನಡೆಯುತ್ತದೆ. ಆ ಕಾರ್ಯಕ್ರಮಕ್ಕೆ ಸಚಿವ ಜಮೀರ್ ಅಹ್ಮದ್ ವಿಶೇಷ ಆಹ್ವಾನಿತರಾಗಿ ವರ್ಷವೂ ಆಗಮಿಸುತ್ತಾರೆ. ಈ ಬಾರಿಯೂ ಸಹ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುವ ವೇಳೆ ಚದುಲ್ಪುರ ಗೇಟ್ನಿಂದ ಮುಸ್ಲಿಂ ಸಮುದಾಯದ ಮುಖಂಡರು ಉದ್ದದ ಮೆರವಣಿಗೆಯಲ್ಲಿ ಇವರನ್ನ ಕರೆತರ್ತಾ ಇದ್ರು. ಇನ್ನು ಅಲ್ಲಲ್ಲಿ ನಿಲ್ಲಿಸಿ ಸಂಭ್ರಮಿಸ್ತಾ ಇದ್ರು. ಮುಸ್ಲಿಂ ಸಮುದಾಯದ ನೂರಾರು ಹಿರಿಯ ಮುಖಂಡರು, ಯುವಕರ ತಂಡಗಳು ಕಾರುಗಳಲ್ಲಿ, ಬೈಕ್ಗಳಲ್ಲಿ ಸಚಿವ ಜಮೀರ್ ಅಹ್ಮದ್ ಕಾರಿನ ಮುಂದೆ ಘೋಷಣೆಗಳನ್ನು ಕೂಕೊಂಡು ಜೋರಾಗಿ ಬಿಬಿ ರಸ್ತೆಯ ಗಿರಿಯಾಸ್ ಶೋರೂಮ್ ಮುಂಭಾಗ ಬಂದಿದ್ದಾರೆ. ಈ ವೇಳೆ ರಸ್ತೆ ಬದಿಯಿಂದ ಬಂದಂಥ ಬೈಕ್ ಒಂದು ಚಮಕ್ ಕೊಟ್ಟಿದೆ. ಇದರಿಂದ ವೇಗವಾಗಿ ಬರ್ತಿದ್ದ ಬೈಕ್ ಚಾಲಕರು ಮುಂದೆ ಬರ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿರೋ ವಿಡಿಯೋ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಶ್ಯೂ ಮಾಡ್ತೀರ ನೀವು? ಇದು ಗಾಡಿ ಎಲ್ಲ ಅಡ್ಡ ಬಂದಿದ್ದು, ಗಾಡಿ ಬಂದಿದ್ದು ಅವ್ರು ಏನೋ ಅಲ್ಲಿ ತೆಗೆ ಅಲ್ಲೇ ಕೇಳ್ತಾರೆ. ನೀವು ಯಾರು ಬರ್ತಾರಂತ ಹೋಗ್ತಿದ್ರಿ? ಯಾರು ನೋಡಕ್ಕೆ ಹೋಗ್ತಿದ್ರಿ? ಹಾಂ ಹಾಂ ಆಮೇಲೆ ಏನಾಯಿತು? ಏನಾಯಿತು? ಇನ್ನು ಸಚಿವ ಜಮೀರ್ ಅಹ್ಮದ್ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಅಭಿಮಾನಿಗಳು ಬೈಕ್ನಲ್ಲಿ ಜೋರಾಗಿ ಬಂದು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಮುಂದೆ ಭಾಗ ಸಂಪೂರ್ಣ ಜಖಂ ಆಗಿದೆ. ಬೈಕ್ ಆಟೋಗೆ ಸಿಲುಕಿಕೊಂಡು ಅದರಿಂದ ಬೇರ್ಪಡಿಸಲು ಪಡಬಾರದ ಕಷ್ಟ ಪಟ್ಟಿದ್ದಾರೆ. ಆದರೆ ಅಪಘಾತವನ್ನ ಪ್ರಶ್ನಿಸಿದ ಸಾರ್ವಜನಿಕರ ಮೇಲೆ ಜಮೀರ್ ಅಹ್ಮದ್ ಅಭಿಮಾನಿಗಳು ಪುಂಡಾಟವನ್ನೇ ಮೆರೆದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಈ ಕಡೆಯಿಂದ ಕ್ಯಾಂಪಸ್ ಕಡೆಗೆ ಹೋಗ್ತಾ ಇದ್ವಿ ಸರ್. ಅವ್ರು ಆ ಕಡೆಯಿಂದ ಇವ್ರು ಯಾರೋ ಜಮೀರ್ ಅಹ್ಮದ್ ಬಂದಿದ್ದಾರೆ ಅಂದ್ಬಿಟ್ಟು ಆ ಕಡೆಯಿಂದ ಓವರ್ಟೇಕ್ ಮಾಡ್ಕೊಂಡ್ಬಂದು ಈ ಕಡೆ 2 ವೀಲರ್ ಬಿದ್ದು ಬಂದು ಆಟೋ ಕೊಡ್ತಿದ್ದಾರೆ ಸರ್. ಆಮೇಲೆ ಬಂದು ಇಲ್ಲೆಲ್ಲ ಸೈಡ್ಗೆ ಹಾಕ್ಕೊಂಡು ಕೇಳಿದ್ರೆ ಹೋಗ್ಬಿಟ್ಟು ನಾವು ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಗಾಡಿ ಎತ್ಕೊಂಡು ಹೊರಟೋದ್ರು ಸರ್ ಅವರು. ಸರ್ ನಂದು ಫ್ರಂಟು ಸ್ವಲ್ಪ ಇದಾಗಿದೆ, ಗ್ಲಾಸ್ ಎಲ್ಲ ಇದಾಗಿದೆ ಸರ್. ಅವ್ರೇನು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸೀದಾ ಆ ಕಡೆಯಿಂದ ಹೇಳ್ಕೊಂಡು ಆ ಕಡೆಯಿಂದ ಗಾಡಿ ಎತ್ಕೊಂಡು ಹಂಗೆ ಹೊರಟೋಗಿದ್ದಾರೆ ಸರ್. ಸರ್ ನಾನು ಒಂದು ಇಬ್ಬರು ಇದ್ರಿ ಸರ್. ಗ್ಲಾಸು ಬಿದ್ದೋಗಿದೆ, ಫ್ರಂಟ್ ಚಾರ್ಸಿ ಎಲ್ಲನೂ ಇದಾಗಿದೆ, ಆಂಗಲ್ ಎಲ್ಲ ಕಟ್ಟಾಗಿದೆ ಸರ್. ಅವ್ರದ್ದು ಆಕ್ಸಿಸ್ ಸುಜುಕಿ ಆಕ್ಸಿಸ್ ಸರ್. ಅವ್ರು ಈ ಕಡೆಯಿಂದ ಬರ್ತಾಯಿದ್ರು ಸರ್, ಈ ಕಡೆಯಿಂದ ಕ್ಯಾಂಪಸ್ ಕಡೆಯಿಂದ ಅವ್ರು ಬರ್ತಾಯಿದ್ರು, ನಾವು ಕ್ಯಾಂಪಸ್ ಕಡೆ ಹೋಗ್ತಾಯಿದ್ವಿ ಸರ್. ಆ ಕಡೆಯಿಂದ ಬಂದು ಅವನು ಸೀದಾ ಬೈಕ್ ಅವನ ಬಂದು ಬಿದ್ದು ಸೀದಾ ನನ್ನ ಗಾಡಿಗೆ ಬಂದು ಈ ಕಡೆ ಹೊಡೆದವನ ಸರ್. ಇನ್ನು ಯಾವಾಗ ಸಾರ್ವಜನಿಕರು ಅಪಘಾತ ಮಾಡಿದ್ದ ಯುವಕರ ಮೇಲೆ ರೊಚ್ಚಿಗೆದ್ರೋ ಅಲ್ಲಿಂದ ಯುವಕರ ತಂಡ ಬೈಕ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಆದರೆ ಆಟೋ ಚಾಲಕನ ಆಟೋನ ದುಸ್ಥಿತಿ ಕಂಡು ಕಣ್ಣೀರಿಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.